ಇವತ್ತು ಇಲಾಖಾವಾರು ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದೀರಾ? ಏನು ಕ್ರಮ? ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಬರುತ್ತೆ. ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಮಾಡಿದೆ. ಸೊ ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೇಕಾದಷ್ಟು ಕಾಮಗಾರಿಗಳು ನಡೀತಾ ಇದೆ. ಕೆಲವು ವರ್ಕ್ಗಳು ನಿಗದಿತ ಸಮಯದಲ್ಲಿ ಮುಗಿದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಅದನ್ನು ವಿಳಂಬ ಮಾಡಬೇಡಿ, ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟು ಆ ಟೈಮ್ ಲಿಮಿಟ್ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮತ್ತು ನಗರನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ದೇನೆ. ಮತ್ತು UCF ಫಂಡ್ನಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಪ್ರಪೋಸಲ್ ಕೊಡಬೇಕು ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಎದುರಾಗಿರೋ ಸಮಸ್ಯೆಗಳು ಇವರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಸಭೆಯಲ್ಲಿ ಬಂತು. ಈಗ ನಗರೋತ್ಥಾನ ಯೋಜನೆ 100 ಕೋಟಿ ರೂಪಾಯಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಕೊಡುವಂಥ ಯೋಜನೆ ಕಳೆದ 6 ತಿಂಗಳಿಂದ ಇದು 2 ವರ್ಷ ಆಯಿತು. ಪಾಲಿಕೆಗಳಿಗೆ ಅನುದಾನನೇ ಬರ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾರೆ? ಇಲ್ಲ, ವಿಶೇಷ ಅನುದಾನ ಅಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದಿಂದ ಹಿಂದೆ ಅನುದಾನ ಕೊಟ್ಟಿದ್ರಂತೆ. ಸೊ ಅನುದಾನ ಈ ಬಾರಿ ಬಂದಿಲ್ಲ. ಅದನ್ನು ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಕೂಡ ಕೇಳಿದರು. ಸೊ ಖಂಡಿತ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಕೊಡೋದಕ್ಕೆ ಸಾಧ್ಯ ಇದೆ, ಕೊಡಿಸ್ಕೊಡೋಣ. ಇದು ಪಾಲಿಕೆಯಲ್ಲಿ ಒಂದು ಗೊತ್ತುವಳಿ ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಈ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅಂತೇಳಿ. ಆದರೆ ಮೇಯರ್ ಅದನ್ನು ಪಾಸ್ ಮಾಡದೆ ಏನು ಮಾಡಿದ್ದಾರೆ, ಅದಕ್ಕೆ ಕಾನೂನು ಅಭಿಪ್ರಾಯ ಅಂತ ಹೇಳಿ ನಮ್ಮ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಮತ್ತೆ DC ಹೋಗಿ DC ಮತ್ತೆ ವಾಪಸ್ ನಮ್ಮ ಇಲಾಖೆ ಸೆಕ್ರೆಟರಿಗೆ ಬಂದಿದೆ. ಅವರು ಅದನ್ನು ಕಾನೂನು ಅಭಿಪ್ರಾಯಕ್ಕೆ ಅಂತೇಳಿ ಕಾನೂನು ಇಲಾಖೆಗೆ ಕಳಿಸಿದರು. ನಮ್ಮ ಇಲಾಖೆಗೆ ಬಂದಿದ್ದು ಕಳೆದ ತಿಂಗಳು 11ನೇ ತಾರೀಕು. ನನಗಿನ್ನೂ ಆಗ್ತಾನೆ ಹೊಸದಾಗಿ ಸಚಿವನಾಗಿದ್ದೆ. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮತ್ತು ಅದಾದಮೇಲೆ ಈಗ ಕಾನೂನು ಅಭಿಪ್ರಾಯ ತೆಗೆದುಕೊಂಡು ಈಗ 21ನೇ ತಾರೀಕಿಗೆ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಬಂದಿದೆ. ಅದರೊಳಗೆ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವರು ಕೂಡ ಇದಕ್ಕೆ ಯಾವುದೇ ಒಂದು ಲೀಗಲ್ ಹರ್ಡ್ ಇಲ್ಲ, ಕಾನೂನು ತೊಡಕಿಲ್ಲ ಅಂಥೇಳಿ ಅವರು ಕೂಡ ಅಭಿಪ್ರಾಯಗಳನ್ನು ನಮ್ಮ ಚೀಫ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಸೊ ಇದು ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅನ್ನೋದ್ರೊಳಗೆ ಯಾವುದೇ ಎರಡು ಮಾತಿಲ್ಲ, ಅದು ನಿರ್ವಿವಾದ. ಮತ್ತು ಅದಕ್ಕೆ ನಾವು ಯಾವತ್ತೂ ಕೂಡ ಬದ್ಧರಾಗಿದ್ದೇವೆ. ಬೇರೆ ಬೇರೆ ಕರ್ನಾಟಕ ಸರ್ಕಾರಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ವಿಧಾನಸಭೆಯಲ್ಲೂ ಕೂಡ ನಾವು ಮಹಾಜನ್ ವರದಿಯನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡ್ತೀವಿ. ಮತ್ತು ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ವರದಿ ಕೊಟ್ಟಿದೆ. ಅದನ್ನು ನಾವು ಸಂಪೂರ್ಣವಾಗಿ ಒಪ್ಕೋತೀವಿ ಅಂತ ಕೂಡ ಹೇಳಿದ್ದೇವೆ. ಆದರೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಪಾಸ್ ಮಾಡಿರುವಂಥ ಗೊತ್ತುವಳಿ ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಒಪಿನಿಯನ್ ಕೊಡಬೇಕಾಗಿದೆ. ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯ ಬಂದಿದೆ. ನಾವು ಅದನ್ನು ಪರಿಶೀಲನೆ ಮಾಡಿ ಪಾಲಿಕೆಯಲ್ಲಿ ಆ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಪೂರಕವಾದಂಥ ಅಭಿಪ್ರಾಯ ಬರೋಂಗೆ ನಾವು ಮೀಟಿಂಗ್ ಮಾಡಿ ಅದನ್ನು ಮಾಡ್ತೇವೆ. ಗೊತ್ತುವಳಿ ಸ್ವೀಕಾರ ಮಾಡ್ತಿದ್ರೆ ಏನಾದರೂ ಶಿಫಾರಸು ಮಾಡಲಿಕ್ಕೆ ಅದನ್ನು ಕೂಡ ಕನ್ನಡ ಸಂಘಟನೆಯವರು ಬೇಡಿಕೆ ಇಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಗೊತ್ತುವಳಿ ಪಾಸ್ ಮಾಡಲಿಲ್ಲ ಅಂತಂದರೆ ಸೂಪರ್ ಸೀಡ್ ಮಾಡಿ ಅಂತೇಳಿ. ನಾವು ಮೊದಲು ಕಾನೂನು ಅಭಿಪ್ರಾಯ ಕೊಡೋಣ, ಪಾಲಿಕೆಯಿಂದ ನೀವು ಗೊತ್ತುವಳಿ ಪಾಸ್ ಮಾಡ್ಬೋದು ಅಂತೇಳಿ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದು ಆಧಾರದ ಮುಂದಿನ ಕ್ರಮ ಬಗ್ಗೆ ಯೋಚನೆ ಮಾಡಿ.